ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ನೀವೊಂದು ಸ್ಟೋರಿ ಹೇಳಿದ್ರಿ, ಮೈಲಾರ ಲಿಂಗೇಶ್ವರ ಸ್ವಾಮಿಗೆ ಸಂಬಂಧಪಟ್ಟಂತೆ ಆ ದೇವ್ರಿಗೂ ಸ್ವಲ್ಪ ಯಾರೋ ತೊಂದರೆ ಮಾಡಿದ್ರು. ಆ ಥರದ್ದೊಂದು ನಾನು ಅಟೆಂಡ್ ಮಾಡಿದ್ದೀನಿ ಕೇಸು ಅಂತ ಮಾಡಿದ್ದೀರಾ? ಸೊ ಅದ್ರ ಬಗ್ಗೆ ಏನಾಗಿತ್ತು ಎಲ್ಲ ತಿಳಿಸಿ, ಆಮೇಲೆ ಆದರೆ ಅವ್ರ ಜೊತೆ ಮಾತಾಡೋಣ. ಅವರು ಮೈಲಾರ ಲಿಂಗೇಶ್ವರ ಅಂದರೆ ಅವರು ಸುಮಾರು ವರ್ಷಗಳಿಂದ ಅಪ್ಪನಿಗೆ ಮೈ ಮೇಲೆ ಬರ್ತಾ ಇತ್ತು. ಅವ್ರಿಗೆ ಅವರು ಸುಮಾರು ಒಂದು 30-40 ವರ್ಷಗಳಿಂದ ಬರ್ತಾ ಇರೋದು. ಅವರು ಸಣ್ಣದಾಗಿ ಒಂದು ದೇವಸ್ಥಾನನ ಮಾಡಿದ್ದಾರೆ. ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದಿಲ್ಲ. ಗಂಗಮ್ಮನ್ನ ಮತ್ತೆ ಗೌರಮ್ಮನ್ನ ಮೈಲಾರ ಲಿಂಗೇಶ್ವರ ಸ್ವಾಮಿದು ಒಂದು 2 ಅಡಿ ವಿಗ್ರಹ ಮಾಡಿಸಿದ್ದಾರೆ. ಅದು ಮಾಡಿಸ್ಬಿಟ್ಟು ದೇವಸ್ಥಾನ ಚಿಕ್ಕದಾಗಿ ಕಟ್ಟಿದ್ದಾರೆ. ಕಟ್ಟಿ ಇನ್ನೇನು ಅಪ್ಪನ ಪ್ರತಿಷ್ಠಾಪನೆ ಮಾಡಬೇಕು ಅಷ್ಟೊತ್ತಿಗೆ ಯಾರ ಗಂಜನ ಏನೋ ಹೊಡೆದ್ಬಿಟ್ಟು ಕುಡಿದ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ನೇಣು ಹಾಕೊಂಡು ಸೂಸೈಡ್ ಮಾಡ್ಕೊಂಡು ಸುತ್ತಬಿಟ್ಟಿದ್ದಾರೆ ದೇವಸ್ಥಾನದಲ್ಲ. ಅಯ್ಯೋ, ದೇವಸ್ಥಾನದಲ್ಲಿ ನಾವು ಹೊಸದಲ್ಲ, ಏನು ಕಾಂಪೌಂಡ್ ಗಿಂಪೌಂಡ್ ಎಲ್ಲ ಏನು ಹಾಕಿಲ್ಲ, ಮುನ್ನ ಡೋರು ಎಲ್ಲ ಏನಿಕ್ಕಿಲ್ಲ. ಅವನು ಅಲ್ಲಿ ಹೆಂಗೋ ಹೋಗ್ಬಿಟ್ಟು ಕಿಟಕಿ ಹಾಕೊಂಡಿದ್ರೆ ಹೆಂಗೋ ಹಾಕಿ ಸೂಸೈಡ್ ಮಾಡ್ಕೊಂಡು ತಿರ್ಕೊಂಡ್ಬಿಟ್ಟಿದ್ದಾರೆ. ಅವರು ಮತ್ತೆ ಅಲ್ಲಿ ದೇವಸ್ಥಾನ ಮಾಡೋಕ್ಕಾಗಿಲ್ಲ. ಅವ್ರ ಕೈಯಲ್ಲಿ ದೇವಸ್ಥಾನ ಮಾಡೋಕ್ಕಾಗಿಲ್ಲ. ಒಂದೋದ್ರೆ ಒಂದು ತೊಂದರೆ ಆಗ್ತಾನೆ ಇತ್ತು ಅವ್ರಿಗೆ. ಮೇನ್ ಏನಂದ್ರೆ ಅವ್ರ ಅಣ್ಣ ತಮ್ಮಂದ್ರೇನೆ ಅವ್ರಕ ಏನೋ ಕೆಟ್ಟದ್ದು ಮಾಡ್ತಾನೆ ಇದ್ದಾರೆ ಅವರು. ಅವ್ರ 5 ಜನ ಏನು ಅಣ್ಣ ತಮ್ಮಂದ್ರು. 5 ಜನ ಸೇರಿ ಅಪ್ಪನ ಮೇಲೆ ಅಪ್ಪನಿಗೆ ಕೂದಲು ಜಡೆ ಎಲ್ಲ ಬಂದಿದೆ. ಲಾಸ್ಟ್ ಟೈಮ್ ನಮ್ದು ಒಂದು ವಿಡಿಯೋದಲ್ಲಿ ಹೋಗಿದ್ದು. ತಿರ್ಗಾ ಏನಾಗುತ್ತೆ, ಅದಾದ್ಮೇಲೆ ಆ ಅಪ್ಪನ ತೊಂದರೆ ಮೇಲೆ ತೊಂದರೆ ಆಗ್ತಾನೆ ಐತೆ. ಅವ್ರ ಪರ್ಸನಲ್ ಪಾಠ ಹತ್ರ ಆಗ್ಲಿ, ಇಲ್ಲ ಮೈಕೆ ನೋವಾಗ್ಲಿ, ಉರಿ 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 ತುಂಬಾ ಉರಿ. ಅವರು ವಾಶ್ರೂಮ್ಗೆ ಹೋಗ್ಬೇಕಾದ್ರೆ ಸರಿ, ರಿಸರ್ಚ್ ಮಾಡೋವಾಗ ಸರಿ, ಉರಿ ತುಂಬಾ ಉರಿ ಅಂದ್ರೆ ಉರಿ. ಒಂದಷ್ಟು ಜನ ನಡ್ಕೊಂಡು ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ. ಆ ಥರ ಎಲ್ಲೋದ್ರು ಹಾಸ್ಪಿಟ್ಲ್ಗೆ ಹೋಗ್ತಾರಾ, ಇಲ್ಲ ಅವರೇ ಅವ್ರ ಅಣ್ಣವರೇ ಎಲ್ಲ ದೇವಸ್ಥಾನ ಕರ್ಕೊಂಡು ಹೋಗ್ತಾರೆ. ಅವ್ರ ಅಣ್ಣ ತಮ್ಮಂದ್ರೆ ಅವ್ರಿಗೆ ಗೊತ್ತಿರೋ ಜಾಗದಲ್ಲಿ ಅವರೇ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಆ ಜಾಗದಲ್ಲಿ ಯಾವ ದೇವರು ಆ ಅಪ್ಪನಿಗೆ ಬರೋದೇ ಇಲ್ಲ. ಯಾಕೆ ಬರೋದಿಲ್ಲ? ಬರಬೇಕಿತ್ತಲ್ಲ. ಇವ್ರ ಅಣ್ಣ ತಮ್ಮಂದ್ರೆ ಇವ್ರಿಗೆ ಆ ಥರ ಮಾಡಿ ಕರ್ಕೊಂಡು ಹೋಗೋದು. ಓಕೆ, ಅಂದ್ರೆ ಎಲ್ಲೇ ಹೋದ್ರೂ ಇವ್ರಿಗೆ ವಾಗ್ದಾನ ಬರಬಾರ್ದು ಅವ್ರದ್ದು. ಯಾಕಂದ್ರೆ ಇವಾಗ ಒಂದು ದೇವಸ್ಥಾನ ಜಾಗ ಅದಾಗೋಯ್ತು. ಇವಾಗ ಮನೆ ಹತ್ರನೇ ಸಣ್ಣದಾಗ ಒಂದು ಜಾಗ ಐತೆ, ಈ ಅಪ್ಪನ ಭಾಗನೇ ಐತೆ. ಅಲ್ಲಿ ಜಾಗ ಅವ್ರು ಕೊಡ್ತಾ ಇಲ್ಲ. ಮೈಲಾರ ಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಕಟ್ಟಿದ್ರೆ ನಮಗೂ ತೊಂದರೆ ಆಗುತ್ತೆ, ಬೇಡ ಆ ಜಾಗದಲ್ಲಿ ಕಟ್ಟಬಾರ್ದು ಅಂತ. ಒಂದು ಪೂಜಮ್ಮನ ದೇವಸ್ಥಾನ ಐತೆ, ಇಂದ ತಾಳಿಯಮ್ಮಂದು ಒಂದು ಐತೆ. ಇವಾಗ ಈ ಅಪ್ಪನ ಕಟ್ಟಬೇಕಂತ ಹೇಳ್ಬಿಟ್ಟು ಅವ್ರ ಜಾಗ, ಸ್ವಂತ ಜಾಗ, ಈ ಅಪ್ಪನ ಬರೋ ಭಾಗದಲ್ಲೇ ಕಟ್ಟಬೇಕಂತ ತಿನ್ಕೊಂಡಿದ್ದಾನೆ. ಆದ್ರೆ ಆಗ್ತಾ ಇಲ್ಲ. ಅವರೇ ಬಿಡ್ತಾ ಇಲ್ಲ, ಬೇಕು ಅಂತ ಬಿಡ್ತಾ ಇಲ್ಲ. ಅವ್ರೇನ್ ಮಾಡ್ತಾರೆ, ಬೇಕು ಬೇಕು ಬೇಕಂತ ಮಾಡ್ತಾನೆ ಇದ್ದಾರೆ ಅಪ್ಪನಿಗೆ. ಆಮೇಲೆ ಪಾಪ ತಿರ್ಗಾ ಇನ್ನೊಂದು ಟೈಮ್ ಬಂದಿದ್ದ. ಫಸ್ಟ್ ಟೈಮ್ ಎಲ್ಲ ಮಾಡಿಕೊಟ್ಟಿದ್ದೆ, ಆರಾಮಾಗಿದ್ರು. ನಾನೆಲ್ಲ ನೋಡಿದ್ರು, ಮಾತಾಡ್ತಾರೆ. ನಾನು ಸುಮ್ಮನೆ ಆಗ್ಬಿಟ್ಟು ಹೋದ್ರೆ ಹೋಗ್ಲಿ ಬಿಡು ಅಂತ. ದುಡ್ಡು ಕಾಸೆಲ್ಲ ಏನು ಇಸ್ಕೊಂಡ್ರೆ, ₹1 ಇಸ್ಕೊಂಡ್ರೆ ರೆಡಿ ಮಾಡಿಬಿಟ್ಟಿದ್ದೆ. ಫಸ್ಟ್ ಬಂದು ತಿರ್ಗಾ ನಂಗೆ ತುಂಬ ಜಾಸ್ತಿ ಆಗ್ಬಿಟ್ಟು ಸ್ವಾಮಿ ಏನು ಮಾಡೋದು ಅಂತ. ಅವ್ರ ಅಣ್ಣ ತಮ್ಮಂದ್ರೆ ಕರ್ಕೊಂಡು ಹೋಗ್ತಾರೆ, ಎಲ್ಲಿ ಬೇಕಾದ್ರೆ ಕರ್ಕೊಂಡು ಹೋಗ್ತಾರೆ. ಅವರೇ ಹೋಗ್ತಾರೆ. ಅವರೇ ದೇವ್ರು ಅಲ್ಲ ಆ ಜಾಗದಲ್ಲಿ ಬರೋದೇ ಇಲ್ಲ. ಮತ್ತೆ ನನ್ನ ಹತ್ರ ಬಂದ್ರೆ ಬಂದು ಮಾತಾಡ್ತಾರ ಅವರು. ಯಾಕಂದ್ರೆ ನಾವು ಯಾರೇ ನಮ್ಮ ದುಶ್ಮನ್ ಬರಲಿ, ಬೇರೆ ಯಾರೇ ಆಗಲಿ, ನಾನು ಭೇದ ಭಾವ ನೋಡಲ್ಲ. ನಮ್ಮ ದುಶ್ಮನ್ ಬಂದ್ರೆ ನಾನು ಕಳ್ಸೋ ಜವಾಬ್ದಾರಿ ನಂದು. ನಮ್ಮ ಕೆಲಸ, ನಮ್ಮ ವೃತ್ತಿ ಅದು. ಅದರ ಅವ್ರು ಬಂದ್ರೆ, ಇಲ್ಲಿಗೆ ಬಂದ್ರೆ ಆ ಅಪ್ಪನಿಗೆ ಒಂದು ಖುಷಿ, ಒಂದು ಇದು ಟಕ್ಕಂತ ಯಮ್ಮನಾಗ್ಲಿ, ಗಂಗಮ್ಮನಾಗ್ಲಿ, ಇಲ್ಲ ಮೈಲಾರ 2 ದೇವರಲ್ಲಿ ಯಾರನ್ನ ಬಂದು ಹೇಳ್ತಾರೆ ಅಲ್ಲಿ. ಅದಕ್ಕೆ ನಾನು ಅವ್ರು ಕೆಟ್ಟದ್ದು ಮಾಡಲ್ಲ. ನನಗೆ ಯಾರು ಏನು ಮಾಡ್ತಾರೋ ಮಾಡ್ಕೊಂಡು. ಆದರೆ ಅವ್ರ ಅಣ್ಣ ತಮ್ಮರಿಗೆಲ್ಲ ತೊಂದರೆ ಮೇಲೆ ತೊಂದರೆ ಆಗ್ತಾನೆ ಇದೆ. ಹಾರ್ಟ್ ಅಟ್ಯಾಕ್ ಆಗೋದಾಗ್ಲಿ, ಹುಷಾರಿಲ್ದ್ರ ಆಗೋದಾಗ್ಲಿ, ಇನ್ನೊಂದೆಲ್ಲ ಆಗ್ತಾನೆ ಇದೆ. ಆದರೆ ಅವ್ರು ಅರ್ಥ ಮಾಡ್ಕೊತಾ ಇಲ್ಲ, ಏನಕ್ಕೆ ಇದೆಲ್ಲ ನಮ್ಗೆ ತೊಂದರೆ ಆಗ್ತಾ ಇದೆ. ಒಬ್ಬರು ತೀರೇ ಹೋದ್ರು ಅದರಲ್ಲಿ. ಆದ್ರೂ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅವರು ಅಲ್ಲಿ ದೇವಸ್ಥಾನ ಅಪ್ಪನ ಜಾಗನೂ ಬಿಡ್ತಾ ಇಲ್ಲ ಅವರು. ಲಾಸ್ಟ್ ಟೈಮ್ ನಾನು ಹೋಗ್ಬಿಟ್ಟು ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ಎಲ್ಲ ಆಯ್ತು. ಇವಾಗ ಒಂದು ಫುಡ್ಸ್ ಅಂಗಡಿ, ಚಿಕ್ಕ ತೆಳ್ಳ ಗಾಡಿಯಲ್ಲಿ ಫುಡ್ಸ್ ಅಂಗಡಿ ಮಾರ್ಕೊಂಡು ಜೀವನ ಮಾಡ್ಕೊಂಡಿದ್ದಾನೆ. ಅದಕ್ಕೆ ಅವ್ರ ಹತ್ರ ದೇವ್ರೈತೆ, ವಿಗ್ರಹಗಳೈತೆ. ಏನಾನ ಬೇಕು ಅಂದರೆ ಮೈಲಾರ ಲಿಂಗೇಶ್ವರಿದು, ಗೌರಿದು, ಗಂಗಮ್ಮದು ಒಂದು 2 ಅಡಿ ಏನೋ ಬರ್ತಿದ್ದೆ. ಇವಾಗ ನೀರಲ್ಲಿ ಇಕ್ಬಿಟ್ಟು ಅದನ್ನ ಗಂಗೆದಲ್ಲಿ ಇಕ್ಕಿ ಪೂಜೆ ಮಾಡ್ತಾ ಇದ್ರು. ಫಸ್ಟ್ ಭತ್ತದಲ್ಲಿ ಸುಮಾರು ವರ್ಷಗಳು ಇಕ್ಕಿದ್ರು. ಆ ಅಪ್ಪನಿಗೆ ಅದು ಸೆಟ್ ಆಗಿಲ್ಲ. ಆಮೇಲೆ ನಾನು ಹೇಳಿದೆ, ಈ ಥರ ನೀರಲ್ಲಿ ಗಂಗೆದಲ್ಲಿ ಇಕ್ಕಪ್ಪ, ತುಂಬ ಒಳ್ಳೆಯದು ಅಂತ ಹೇಳಿದ್ಮೇಲೆ ಅವಾಗಿಂದ ಸ್ವಲ್ಪ ಈ ಅಪ್ಪನಿಗೂ ಸ್ವಲ್ಪ ಅನುಕೂಲ ಆಗ್ತಿತ್ತು. ಅದಕ್ಕೆ ಮಾತ್ರ ಏನಾದ್ರು ಬೇಕು ಅಂದರೆ ಬೇಕಾದ್ರೆ ವಿಗ್ರಹಗಳು ತಗೊಂಡು ಹೋಗ್ಬಿಟ್ಟು ಪೂಜೆಗೆ ಯಾರು ಮಾಡ್ಕೊಂಡಿದ್ರೆ ಮಾಡ್ಕೊಬೋದು. ಅವ್ರು ಕೊಟ್ಬಿಡ್ತಾರೆ. ಯಾಕೆ ಅವ್ರು ಪೂಜೆ ಮಾಡಲ್ವಾ? ಇವಾಗ ದೇವಸ್ಥಾನ ಜಾಗ ಇಲ್ಲಲ್ಲ. ಇವಾಗ ಅದು ಇತ್ತಲ್ಲ, ಕಟ್ತಾ ಇದ್ರಲ್ಲ, ಅದು ಅವ್ರು ಡೆಮಾಲಿಷ್ ಮಾಡಿಬಿಟ್ಟು ಮಾರಕವ್ರು. ಓಕೆ, ಸೂಸೈಡ್ ಮಾಡ್ಕೊಂಡಾದ್ಮೇಲೆ ಅದನ್ನ ಡೆಮಾಲಿಷ್ ಮಾಡಿಬಿಟ್ಟು ಬೇರೆಯವ್ರಿಗೆ ಮಾರಾಕಿದ್ದಾರೆ. ಅಂದ್ರೆ ಇವ್ರು ಪೂಜೆ ಮಾಡೋಕ್ಕೆ ಆಗಲ್ಲ, ಇವಾಗ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ. ಅದಕ್ಕೆ ಅವ್ರಿಗೂ ಜಾಗನೂ ಇಲ್ಲ. ಎಲ್ಲ ತುಂಬ ಮಾಲೂರ್ ಹತ್ರ ಎಲ್ಲ ಅವ್ರ ಕಾಡಲ್ಲಿ ಒಂದು ಸ್ವಲ್ಪ ಜಾಗ ಇದೆ. ಅವ್ರದ್ದು ಅಣ್ಣ ತಮ್ಮಂದ್ರ ಭಾಗ ಅಲ್ಲೊಂದು. ಇವ್ರು ಇಲ್ಲಿಂದ ಹೋಗಿ ಬರೋಕ್ಕಾಗಲ್ಲ. ಅದಕ್ಕೆ ಯಾರಿಗಾನ ಬೇಕಾದ್ರೆ ದೇವ್ರ 3 ವಿಗ್ರಹ ಐತೆ, ಬೇಕಾದ್ರೆ 3 ವಿಗ್ರಹನ ಕೊಟ್ಬಿಡ್ತೀನಿ.
ನಮ್ಮ ಕೈಲಿ ಏನಾದ್ರು ಆದಷ್ಟು ನಾವು ಸಹಾಯ ಮಾಡ್ತೀರಿ ಅಂತ ಹೇಳ್ಬಿಟ್ಟು 3 ಮೈಲಾರಲಿಂಗೇಶ್ವರ, ಗೌರಿದು ಮತ್ತು ಗಂಗಮ್ಮದು 3 ದೇವರು ಐತೆ. ಅಕಸ್ಮಾತ್ ನಮ್ಮ ವೀಕ್ಷರಲ್ಲಿ ಯಾರನ್ನ ನೋಡಿದು ನಾವು ಮಾಡ್ಕೊತೀರ ಅಂತ ಯಾರನ್ನ ಇದ್ರ ಇಂಟ್ರೆಸ್ಟ್ ಇದ್ದು ಅವ್ರ ಅಕಸ್ಮಾತ್ ದೇವಸ್ಥಾನ ಆಗಲಿ ಯಾರನ್ನ ಕಟ್ತಾರ ದೇವ್ರಿಗೆ ಬೇಕು ಅಂತ ಹೇಳ್ಬಿಟ್ಟು ಸುಮಾರು ಜನ ಕೇಳ್ತಾ ಇದ್ದೀವಿ. ಸುಮಾರು 30-40 ವರ್ಷಗಳದ್ದು ಹಳೆಯದು ವಿಗ್ರಹಗಳಿದ್ದು, ಇವಾಗ ಮಾಡ್ತಿರೋದಲ್ಲ. ಬಟ್ ಏನು ಭಿನ್ನ ಆಗಿಲ್ಲ, ಭಿನ್ನ ಎಲ್ಲ ಏನಾಗಿಲ್ಲ. ಕ್ಲೀನಾಗಿ ರೂಪ ಗೀಪಗಳೆಲ್ಲ ಚೆನ್ನಾಗೈತೆ. ಇನ್ನು ಪ್ರತಿಷ್ಠಾಪನೆ ಮಾಡಿಸಿಲ್ಲ ಅದು. ಅಷ್ಟೊತ್ತು ಮಾಡ್ಬೇಕಂತ ದೇವ್ರನ್ನೆಲ್ಲ ಎತ್ಕೊಂಬಂದು ಇಷ್ಟೊತ್ತಿಗೆ ಇಲ್ಲಿ ಇವರು ಯಾರು ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ರಲ್ಲ, ಯಾರೋ ಮುಸ್ಲಿಮ್ಸ್ ಅವರು ಸೂಸೈಡ್ ಮಾಡ್ಕೊಂಡು ತೀರೋಗ್ಬಿಟ್ಟಿದ್ರು. ಸೊ ಹಾಗಾಗಿ ಇವರು ಬಿಟ್ಬಿಟ್ಟಿದ್ದಾರೆ. ಅದಕ್ಕೆ ಬೇರೆಯವ್ರು ಎಲ್ಲ ಎತ್ಕೊಂಡು ಅವರು ಯಾರೋ ಕರ್ಕೊಂಬಂದ್ಬಿಟ್ಟು ಇದನ್ನ ಎತ್ಕೊಂಡು ಹೋಗ್ಬಿಟ್ಟು ಎಲ್ಲನ ಬಿಟ್ಟು ನೀರಲ್ಲಿ ಬಿಟ್ಬಿಡು ಅಂತ ಇದ್ದಾರೆ. ಇವರು ಬಿಡ್ತಾ ಇಲ್ಲ. ಬಿಂದ್ರೆ ಏನಾದ್ರು ಬಿಟ್ಟರೆ ತಿರ್ಗಿ ಅವ್ರಿಗೆ ತೊಂದರೆ ಆಗುತ್ತೆ, ಅವ್ರ ಫ್ಯಾಮಿಲಿಗೆ ತೊಂದರೆ ಆಗುತ್ತೆ. ಅದು ಅವ್ರು ಚೆನ್ನಾಗಿ ಗೊತ್ತು. ಆದರೆ ಈ ಅಪ್ಪನ ಹೋಗ್ಬಿಡ್ತಾನೆ. ಸೊ ಹಾಗಾಗಿ ಇದನ್ನ ಯಾರಾದರೂ ದೇವಸ್ಥಾನದವರು ಬಳಸಂಗಿದ್ರೆ ಬಳಸ್ಕೊಂಡ್ಬೋದು. ಸೊ ನೋಡೋಣ, ಅದ್ರದ್ದು ಫೋಟೋಸ್ ಕಳಿಸಿರಿ ನಮಗೆ. ಅದಕ್ಕೆ ಹೇಳಿದ್ರೆ ಅಪ್ಪನ್ಕ ಬೇಕಾದ್ರೆ ಅದು ಫೋಟೋ ಬೇಕಾದ್ರೆ ಇದು ಮಾಡ್ಕೊಡ್ತೀನಿ ಅಂತ. ನೀರಲ್ಲಿ ಇಕ್ಕಿದ್ದಾರೆ, ತೆಗೆದ್ಬಿಟ್ಟು ಅವ್ರು ಅವಾಗ ತೆಗೆದ್ಬಿಟ್ಟು ನೀರು ಚೇಂಜ್ ಮಾಡ್ತಾ ಇರ್ತಾರೆ ಡ್ರಮ್ಮಲ್ಲಿ ಇಕ್ಬಿಟ್ಟು. ಅವಾಗ ಬೇಕಾದ್ರೆ ತೆಗೆದ್ಬಿಟ್ಟು ಅದು ಫೋಟೋ ಗಿಟ್ಟ ಇಟ್ಕೊಳ್ಬೇಕು. ಅದು ಕಳಿಸಿ ನಮ್ಮ ವೀಕ್ಷಕರ ಗಮನಕ್ಕೆ. ಯಾರಿಗಾನ ಯೂಸ್ ಆಗಿದ್ರೆ ಯಾರನ್ನ ಪೂಜೆ ಮಾಡ್ಕೊತೀರಂದ್ರೆ ಯಾರು ಬೇಕಾದ್ರೂ ಇದು ಮಾಡ್ಕೊಂಡು ಅವ್ರು ದುಡ್ಡು ಕಾಸೇನು ಕೇಳಲ್ಲ. ಮಾತಾಡ್ಸೋಣ ಅವ್ರನ್ನ. ಅದೇ ನೋಡೋಣ, ಅವ್ರು ಫೋನ್ ಮಾಡ್ತೀನಿ ಅನ್ನೋ ಕೇಸ್ ಇದೆ ಅಂದರು. ಅಕಸ್ಮಾತ್ ಅಟೆಂಡ್ ಮಾಡಿದ್ರೆ ಅವರು ಸ್ವಲ್ಪ ಇದಾಗುತ್ತೆ ನೋಡೋಣ. ನಮಸ್ಕಾರ. ಆರಾಮಿದ್ದೀರಾ? ನಾವು ಆರಾಮಿದ್ರಿ. ಇವಾಗ ಯಾವ ತರ ಇದೆ ಆರೋಗ್ಯ ನಿಮ್ದು? ಬಸ್ಸಲ್ಲ? ಓ ಸರಿ ಆಯ್ತು ಮಾತಾಡಿ. ಓಕೆ, ಈಗ ನಾಗರಾಜ್ ಅವ್ರಿಗೂ ಅಂದ್ರೆ ವಿಗ್ರಹಗಳು ನೀವು ಕೊಟ್ಬಿಡ್ತೀರಾ ಯಾರಿಗಾದ್ರೂ? ನಮ್ಮ ವೀಕ್ಷಕರಲ್ಲಿ ಇಂಟ್ರೆಸ್ಟ್ ಇರೋರು ಇದ್ರೆ ಅದು ಕೊಟ್ಬಿಡ್ತೀನಿ ಅಂತ ಏನೋ ಹೇಳಿದ್ರು ಅಂತ ಹೇಳ್ತಾ ಇದ್ದಾರೆ. ಆಗಿಲ್ಲ ಅಂತ ಹೇಳಿ ಇವಾಗ ನೀವು ಕೊಟ್ಬಿಡ್ತೀರಾ ಬೇರೆಯವ್ರಿಗೆ? ಅಂದ್ರೆ ಅದು ಇನ್ನು ನೆಕ್ಸ್ಟ್ ಕೂಡ ನೀವು ದೇವ್ರನ್ನ ಪೂಜೆ ಮಾಡೋದಕ್ಕೆ ಅಂದ್ರೆ ದೇವಸ್ಥಾನ ಕಟ್ಟೋ ಒಂದು ಪರಿಸ್ಥಿತಿ ಇಲ್ಲ? ಓಕೆ, ಈಗ ಅಂದ್ರೆ ತೊಂದರೆಗಳೇನು ಆಗ್ತಾ ಇತ್ತಲ್ಲ ಅವೆಲ್ಲ ಸರಿ ಹೋಗಿದಾವ? ಆರಾಮಿದ್ದೀರಾ? ಮತ್ತೀಗ ನಿಮ್ಮ ಅಣ್ಣ ತಮ್ಮಂದ್ರ ಜೊತೆನಲ್ಲಿ ಜಾಸ್ತಿ ಬೆರಿತಾ ಇದ್ದೀರಾ? ಅವರು ಅಲ್ಲಿಂದ ಜಾಸ್ತಿ ತೊಂದರೆ ಆಗ್ತಾ ಇತ್ತು ಅಂತ ಹೇಳಿದ್ರು. ಹಾಗೆ ಇದ್ದೀರಾ ಇಲ್ಲ ಸರಿ ಹೋಗಿ ಮತ್ತೆ ನಾರ್ಮಲ್ ಆಗಿದ್ದೀರಾ ಇಲ್ಲ ದೂರ ಇದ್ದೀರಾ? ಪರವಾಗಿಲ್ಲ, ಎಲ್ಲರೂ ಇವಾಗ ಆರಾಮಿದ್ದೀರಾ? ನೋಡೋಣ, ಈಗ ನಾಗರಾಜ್ ಅವರು ಹೇಳವ್ರೆ ಈ ಥರ ಒಂದು ವಿಗ್ರಹಗಳು 3 ವಿಗ್ರಹಗಳ ಬಗ್ಗೆ ಮಾತಾಡಿ ಹೇಳವ್ರೆ. ಇದು ಯಾರಾದರೂ ಇಂಟ್ರೆಸ್ಟ್ ಇರೋರು ಆಸಕ್ತಿ ಇರೋರು ಬಂದರೆ ಅದನ್ನು ಕೊಟ್ಬಿಡ್ತಾರೆ ಅಂತ. ಅದು ದೈವದ್ದು ಯಾವ ಥರ ಮೂರ್ತಿಗಳೆಲ್ಲನೂ ಹೆಂಗೆ ಅದ್ರದ್ದೊಂದು ಫೋಟೋ ಕಳಿಸಿ ನಮ್ಮ ವೀಕ್ಷಕರಿಗೆ ತೋರಿಸ್ತೀನಿ. ಕಳಿಸಿ, ಈಗ ಮೊಬೈಲಲ್ಲಿ ಇರುತ್ತಲ್ಲ ಕಳಿಸಿ, ನಾನು ಅದನ್ನು ತೋರಿಸ್ತೀನಿ. ಸರಿ ಮತ್ತೆ, ಓಕೆ, ಒಳ್ಳೇದಾಗಲಿ. ನೀವು ಬಸ್ಸಲ್ಲಿ ಹೋಗ್ತಾ ಇದ್ದಂಗಿದ್ದೀರಾ, ಹಂಗಾಗಿ ನಿಮ್ಗೆ ಡಿಸ್ಟರ್ಬ್ ಆಗ್ತದೆ, ಜೋರಾಗಿ ಮಾತಾಡೋಕ್ಕೂ ಆಗಲ್ಲ ಬಸ್ಸಲ್ಲಿ. ಹುಷಾರಾಗಿ ಹೋಗಿ ಬನ್ನಿ. ಓಕೆ. ಇಲ್ಲಿ ಅವರು ಬಸ್ಸಲ್ಲಿ ಜರ್ನಿಯನ್ನು ಮಾಡ್ತಾರೆ. ಅವರು ಬೆಳಗ್ಗೆ ಸಿಕ್ಕಿದ್ರು, ಕೋರ್ಟಿಗೆ ನಾವು ಹೋಗ್ತಾ ಇದ್ದೀರಿ ಅಂತ. ಹೋಗಿ ಬರಲಿ. ಏನಕ್ಕೆ ಕೋರ್ಟು? ಅವ್ರ ಜಮೀನಲ್ದೇನೋ ಸ್ವಲ್ಪ ಇದೈತೆ, ಅದು ತಕರಾರು ಕೇಸುಗಳೇನೋ ನಡೀತೈತೆ. ಅಣ್ಣದಮ್ಮಂದಿರ್ದವನು ಬೇರೆಯವ್ರಿಗೇನೋ ಅಂತ. ಅಪ್ಪನಿಗೆ ಜಡೆ ಗಿಡ ಎಲ್ಲ ಬಂದ್ಬಿಟ್ಟದೆ. ಗುಂಡು ಮಾಡ್ಸು ಅಂತೇನೋ ಅದನ್ನು ಇಟ್ಕೊಂತವ್ರೆ. ಆ ಜಡೆ ತೆಗಿಸ್ಬಿಟ್ಟು ಯಾಕೆ ಸುಮ್ಮನೆ ನೀನು ಹಿಂಗಿದ್ಯಾ, ಯಾವ ದೇವರು ಬೇಡ, ಏನೋ ಬೇಕಾದ್ರೆ ಗಂಗಮ್ಮನ ಒಬ್ಬನ ಕುಳಿಸ್ತಾ ಗಂಗಮ್ಮ ಅವರು ನೀರು ಬಿಸ್ನೆಸ್ ಮಾಡ್ತಾರೆ ಅವ್ರ ತಮ್ಮನವ್ರು. ಟ್ರ್ಯಾಕ್ಟರ್ಗಳು ನೀರು ಲೋಡ್ ಓಡಿಸ್ತಾರೆ. ಮತ್ತೆ ಕುಡಿಯೋ ನೀರು ಎಲ್ಲ 5 ರೂಪಾಯಿ 10 ರೂಪಾಯಿ ಅದು ಮಾಡ್ತಾರೆ, ಅದೆಲ್ಲ ಮಾಡ್ತಾರೆ. ಅವ್ರಿಗೇನಂದ್ರೆ ಈ ಅಪ್ಪನ ದೇವಸ್ಥಾನ ಕಟ್ಟಕ್ಕೆ ಇಷ್ಟ ಇಲ್ಲ. ಬೇಕಾದ್ರೆ ಗಂಗಮ್ಮನ ಒಬ್ಬಳು ಕುಳಿಸ್ತೀಯಾ, ಮೈಲಾರಲಿಂಗೇಶ್ ಮಾತ್ರ ಕುಳಿಸ್ಬೇಡ. ಯಾಕೆ ಯಾಕೆ ಅವ್ರು ಬೇಡ ಅಂತಾರೆ. ಬೇಕಾದ್ರೆ ಗಂಗಮ್ಮನ ಬೇಕಾದ್ರೆ ಕಟ್ಟಂಗಿದ್ರೆ ಕಟ್ಟಿ ನೀನು ಕಳಶ ಇಟ್ಕೊಂತೀಯ, ಆ ಜಾಗದಲ್ಲಿ ಕಳಶ ಇಟ್ಕೊಂಡ್ರು. ಒಂದು ಸೈಟ್ ಇದೆ, ಅದು ಮಾಡ್ಬೋದು ಆರಾಮಾಗಿ. ಅಪ್ಪನ ಮೈ ಮೇಲೆ ಬಂದು ಏನು ಹೇಳ್ತಾ ಇದ್ದಾರೆ, ನಾನು ಯಾರಿಗೂ ತೊಂದರೆ ಕೊಡಲ್ಲ, ನಾನು ಯಾವಾಗೋ ಒಂದು ಟೈಮ್ ಬರ್ತೀನಿ, ಸಂಚಾರ ಹೋಗ್ತಾ ಇರ್ತೀನಿ, ನಾನು ಕಡ್ಡಿ ಎಣಿಸ್ಲಿ, ನಾನು ಅವ್ರನ್ನೆಲ್ಲ ಕಾಪಾಡ್ತೀನಿ ಅಂತ. ಆದರೆ ಇವರು ಕರ್ಕೊಂಡೋಗೋ ಜಾಗದಲ್ಲಿ ಅಪ್ಪನ ಎಲ್ಲೂ ಬರ್ತಾ ಇಲ್ಲ, ಬಂದು ಏನು ಉತ್ತರನೇ ಹೇಳ್ತಾ ಇಲ್ಲ. ನಾನು ಹೇಳ್ತೇನೆ, ಮಂತ್ರ ಇಷ್ಟ 4 ಜನ 5 ಜನ ಇದ್ದಾರಲ್ಲ, ಕರ್ಕೊಂಬ, ನನ್ನ ಜೊತೆಗೆ ಕರ್ಕೊಂಬ, ನಾನು ಏನೈತೆ ನಾನು ಕರೆಸಿ ನಾನು ಮಾತಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಅವರು ಯಾರೋ ಹೋಗ್ತಾ ಇಲ್ಲ, ಅವರು ಹೇಳೋ ಜಾಗಕ್ಕೆ ಹೋಗ್ಬೇಕು ಇವರು. ಆ ಥರ ಇದೆ. ಓಕೆ, ಅಂದ್ರೆ ಅವ್ರಿಗೇನು ಮೈಂಡ್ ಐತೋ ಅದನ್ನ ಇವ್ರು ಫಾಲೋ ಅಪ್ ಮಾಡಬೇಕು. ಅದು ಮಾಡಬೇಕು.
ಇವ್ರು ಹೇಳ್ದಂಗೆ ಅವ್ರು ಕೇಳಲ್ಲ. ಆ ಥರ ಮಟ್ಟದಾಗಿದ್ದಾರೆ. ಅದಕ್ಕೆ ನನಗೆ ಯಾರ ತಂಟೆನೂ ಬೇಡ, ಏನು ಬೇಡ, ದೇವ್ರನ್ನ ಎಲ್ಲನೂ ಇದು ಮಾಡಿಬಿಡ್ತೀನಿ. ನೀರಲ್ಲಿ ಬಿಟ್ಟರು ತೊಂದರೆ ಆಗುತ್ತೆ. ಇನ್ನು ಅವ್ರು ಬೇರೆ ಏನೋ ಇದು ಮಾಡಿ ಯಾರನ್ನ ಪೂಜೆ ಮಾಡಿದ್ರೆ ನಿತ್ಯ ಪೂಜೆ ನಡೀತಾ ಇದ್ರೆ ಅವಾಗ ಇದನ್ನ ಇವ್ರಿಗೊಂದು ಇದಾಗುತ್ತೆ ಅನ್ನೋದಷ್ಟೇ. ನೋಡೋಣ, ಈಗ ಅದು ಫೋಟೋಸ್ ಎಲ್ಲ ತೋರಿಸಿರ್ತೀವಿ ವೀಕ್ಷಕರಿಗೆ. ಯಾರಾದರೂ ದೇವಸ್ಥಾನಗಳು ಕಟ್ಟೋರು ಆಗ್ಬೋದು, ಇಲ್ಲ ದೇವರುಗಳನ್ನ ಇಷ್ಟಪಡೋ, ಅವರು ತುಂಬಾ ಇಷ್ಟಪಡೋ ಸುಮಾರು ಜನ ಇದ್ದಾರೆ. ಈ ಕಡೆ ಇಲ್ಲ, ಬೇರೆ ಕಡೆ ಎಲ್ಲ ತುಂಬಾ ಜನ ಆಸೆ ಇದೈತೆ. ತಗೊಂಡೋಗ್ಲಿ ಆ ವಿಗ್ರಹ, ತಗೊಂಡೋಗೋರು ನಿತ್ಯ ಪೂಜೆ ಗೀಜೆ ಮಾಡ್ಕೊತ ಇದ್ರೆ ಅವ್ರಿಗೂ ಒಳ್ಳೇದೈತೆ, ಇವ್ರಿಗೂ ಒಳ್ಳೇದಾಗುತ್ತೆ ಅಂತ. ಸೊ ವೀಕ್ಷಕರು, ಇದೊಂದು ಯಾಕಂದ್ರೆ ವಿಶೇಷವಾದ ಒಂದು ವಿಚಾರ. ಮುಖ್ಯವಾಗಿ ಆ ದೇವಸ್ಥಾನದಲ್ಲಿ ಸೂಸೈಡು ಮಾಡ್ಕೋಬಾರ್ದಿತ್ತು. ಅಲ್ಲಿ ಸೂಸೈಡ್ ಹಾಕೋದಕ್ಕೆ ಏನು ಕಾರಣ ಆಗಲಿ? ಯಾಕಂದ್ರೆ ಅಲ್ಲಿ ಬೇಕು ಅಂತ ಯಾರಾದರೂ ತೊಂದರೆ ಆಗ್ಬೇಕು ಅಂತ ಏನಾದ್ರು ಯಾವ್ದಾದ್ರು ಯಾರ ಮುಸ್ಲಿಮ್ಸ್ ಅವ್ರು ಗಾಂಜಾನ ಏನೋ ಡ್ರಿಂಕ್ಸ್ ಏನೋ ಮಾಡ್ಕೊಂಡ್ರು, ಡ್ರಗ್ಸ್ ಏನೋ ತಗೊಂಡು ಮತ್ತಲ್ಲಿ ಮಾಡ್ಕೊಂಡ್ರು. ಆ ಮತ್ತೆಲ್ಲ ಹೋಗಿ ಮಾಡ್ಕೊಂಡ್ಬಿಟ್ಟವ್ರು. ಮೇನು ಕಾಂಪೌಂಡ್ ಏನು ಹಾಕಿಲ್ಲ, ಅದು ಡೋರ್ಗೆ ಇರಲ್ಲ, ಏನು ಇಕ್ಕಿಲ್ಲ. ಸ್ಟಾರ್ಟಿಂಗಲ್ಲಿ ದೇವಸ್ಥಾನ ಕಟ್ಟೋ ಟೈಮಲ್ಲಿ ಏನು ಬರೀ ಮಣ್ಣು ಅದು ಇದೆಲ್ಲ ಇಕ್ಕಿರ್ತಾರೆ ಊರಲ್ಲಿ. ಏನು ಗಿಲ್ತಾನೋ ಏನು ಮಾಡೋಕ್ಕಾಗಲ್ಲ. ಏನೋ ಒಂದು ಗ್ಯಾಂಡದಲ್ಲಿ ಫ್ಯಾಮಿಲಿ ಮ್ಯಾಟ್ರಿಗೆ ಅವ್ರದ್ದೇನೋ ಫ್ಯಾಮಿಲಿ ಮ್ಯಾಟ್ರಿಗೆ ಎತ್ಕೊಂಡು ಹೋಗ್ಬಿಟ್ಟು ಇಲ್ಲಿ ಹೋಗಿ ಇದು ಮಾಡ್ಕೊಂಡ್ಬಿಟ್ಟಿದ್ದು. ಅದೇನೋ ಡೆಮಾಲಿಷ್ ಮಾಡಿಬಿಟ್ಟು ಬೇರೆಯವ್ರಿಗೆ ಸೇಲ್ ಮಾಡಿದ್ದಾರೆ ಅದು. ಸೊ ಅದು ಯಾಕಂದರೆ ಒಂದು ಇನ್ಯಾಕಲ್ಲಿ ದೇವಸ್ಥಾನ ಭಿನ್ನ ಆಗೋಯ್ತು, ಇನ್ಯಾಕೆ ಸುಮ್ಮನೆ ಬೇಡ ಅಂತ ಅಪವಿತ್ರ ಆಯ್ತಲ್ಲ ಜಾಗ. ಸೊ ಹಾಗಾಗಿ ಅದನ್ನು ಕಂಪ್ಲೀಟ್ ಕ್ಲೋಸ್ ಮಾಡಿದ್ದೆ, ಇದು ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ದೇವ್ರಿಗಳನ್ನ ಭತ್ತದಲ್ಲೇ ಒಂದು ಭಜನೆ ಮನೆ ಅಂತ ಒಂದು ಐತೆ, ಆ ಭತ್ತದಲ್ಲೇ ಅವ್ರು ಇಕ್ಕಿದ್ದಾರೆ ಅದು. ಆಮೇಲೆ ನನ್ನ ಹತ್ರ ಬಂದಮೇಲೆ ಅವ್ರಿಗೆಲ್ಲ ಕ್ಲಿಯರ್ ಮಾಡಾದ್ಮೇಲೆ ನಾನು ಹೇಳಿದೆ, ಭತ್ತದಲ್ಲಿ ಎಷ್ಟು ಜನ ಇಕ್ಬೇಕು ಅಷ್ಟೇ ಜನ ಇಕ್ಬೇಕು, ಇನ್ನು ಗಂಗೆ ಇದ್ರಲ್ಲಿ ಇಕ್ಕಪ್ಪ ಅಂತ ಹೇಳಿದ್ರು. ಅವ್ರು ಎತ್ಕೊಂಡು ಇನ್ನೊಬ್ಬ ನೇರ 500 ಕರ್ಸಿದ್ದಾರೆ. ಏನು ಬೇಡ, ಇದನ್ನ ಎತ್ಕೊಂಡು ಹೋಗ್ಬಿಟ್ಟು ನೀರಲ್ಲಿ ಬಿಟ್ಬಿಟ್ರಿ, ಶ್ರೀರಂಗಪಟ್ಟಣದಲ್ಲೆಲ್ಲ ಬಿಟ್ಬಿಡ್ರಿ ಅಂತ. ಆಮೇಲೆ ಅಪ್ಪನ ಕರ್ಸಿ ಮಾತಾಡಿದ್ರೆ, ಬಿಡಂಗಿದ್ರೆ ಬಿಡ್ರಿ, ಯಾರು ಹೋಗ್ತಾರ ಗೊತ್ತಿರಲ್ಲ ಆಮೇಲೆ ನನಗೆ ಅಂತ. ನನ್ನನ್ನು ಇದು ಮಾಡ್ತಾ ಇದ್ದೀರಲ್ಲ, ಅವ್ರ ಅಂಶನ ನನಗೆ ನಾನು ತಗೊಂಡೋಗ್ತೀನಿ. ಇಷ್ಟು ದಿನ ನನ್ನ ಮಗನ ಮಕ್ಕ ನೋಡಿಕೊಂಡು ನಾನು ಇದು ಮಾಡ್ತಾ ಇದ್ದೆ, ಇವಾಗ ನಾನು ಬಿಡಲ್ಲ. ನಾನು ಅವ್ರನ್ನ ಒಳ್ಳೇದು ಮಾಡ್ಬೇಕಂತ ನಾನು ಕಾಯ್ಬೇಕಂತ ನಾನು ಬರ್ತಾ ಇದ್ದೀನಿ, ನನ್ನನ್ನೇ ಇವರು ತಾಷ್ಕಾರ ಮಾಡ್ತಾ ಇದ್ದಾರಲ್ಲ, ನಾನು ಇದೀನ ನಂಬುತ್ತಾ ಇಲ್ಲಲ್ಲ. ಮೈಲಾರಲಿಂಗೇಶ್ವರ ಸ್ವಾಮಿಗಳು ಆಯ್ಪನ್ ಬಂದು ಹೇಳೋದು, ಅವ್ರು ಇವ್ರ ಮುಖಾಂತರ ತಿಳಿಸ್ತಾವ್ರೆ. ಆದ್ರೆ ಅದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಈಗಲೂ ಮೈ ಮೇಲೆ ಬರ್ತಾರ ಅವರು? ಕರೆದ್ರೆ ನನ್ನ ಜಾಗ ಬಂದ್ರೆ ಪಕ್ಕ ಬರ್ತಾನೆ ಪಾಪ. ನಿಮ್ಮ ಜಾಗದಲ್ಲಿ ಬರ್ತಾರೆ. ಅವ್ರ ಮನೆ ಎಲ್ಲ ಬಿಟ್ಟು ತಡೆಗಿಡೆ ಎಲ್ಲ ಹೊಡೆದು, ಕುಂಬಳಕಾಯೆಲ್ಲ ತಡೆ ಹೊಡೆದು ಎಲ್ಲ ಮನೇಲೆಲ್ಲ ಕರೆಸಿ ಎಲ್ಲ ಮಾತಾಡಿ ಅಪ್ಪನಿಗೆ ಫುಲ್ ಮೈಯೆಲ್ಲ ಉರಿ ಅಂದರೆ ಉರಿ. ಯಾವಾಗಾರ ಫೋನ್ ಅಣ್ಣ ಈ ಥರ ಆಗ್ತೈತೆ ಅಂತ ನಾನು ಫೋನಲ್ಲೇ ಕುತ್ಕೊಂಡು ಏನೋ ಸ್ವಲ್ಪ ಮಾಡಿದ್ರೆ ಸ್ವಲ್ಪ ಶಾಂತಿಕರ ಆಗ್ತದೆ. ಲಾಸ್ಟ್ ಮೂಮೆಂಟಲ್ಲಿ ಅವ್ರ ಮನೇಲಿ ಮಾಡಿದಾಗ ಎಲ್ಲ ಟೋಟಲಿ ಕ್ಲಿಯರ್ ಆಯಿತು. ಆಮೇಲೆ ಇವಾಗ ಏನಾಯ್ತು, ಇವಾಗ ತಳ್ಳ ಗಾಡಿಯಲ್ಲಿ ಫುಡ್ಸ್ ಗೀಡ್ಸ್ ಮಾಡಿಕೊಂಡು ಅವ್ರ ಮನೆ ಹತ್ರನೇ ಇವಾಗ ಪಾಪ ಏನೋ ಒಂದು ಜೀವನ ಮಾಡ್ಕೊಂಡಿದ್ದಾರೆ. ಸೊ ಕಂಪ್ಲೀಟ್ ಜೀವನ ಬದಲಾಯಿತು, ಚೇಂಜ್ ಮಾಡ್ಕೊಂಡಿದ್ದಾರೆ. ಇನ್ನು ನನ್ನ ಲೈಫ್ ಇನ್ ದೇವಸ್ಥಾನ ಪೂಜೆ ಆಮೇಲೆ ಅಪ್ಪನ ಕಳಶ ಪೂಜೆ ಏನಿಕ್ಕೊಂಡು ಮನೇಲಿ ಏನು ಮಾಡ್ತಿದ್ದಾರೆ ಮಾಡ್ಕೊತಾ ಇದ್ದಾರೆ ಅವರು. ಇಲ್ಲಿ ಇವಾಗ ಅವ್ರಿಗೇನೋ ಒಂದು ಹೊಟ್ಟೆ ಪಡಕ ಒಂದು ಫುಡ್ಸ್ ಅಂಗಡಿ ಇಟ್ಕೊಂಡು ಮನೆ ಹತ್ರನೇ ಇದೊಂದು ಇವಾಗ ಜೀವನ ಮಾಡ್ಕೊಂಡು ಇದ್ದಾರೆ ಅದು. ಓಕೆ. ಸೊ ವೀಕ್ಷಕರದೊಂದು ಯಾರಾದರೂ ಮೈಲಾರಲಿಂಗೇಶ್ವರ ಸ್ವಾಮಿಗಳು, ಗಂಗಮ್ಮನ ಗೌರಿ ದೇವಿ, ಸೊ ಈ 3 ವಿಗ್ರಹಗಳನ್ನ ಕೆತ್ತನೆ ಮಾಡಿ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡೋಕ್ಕೆ ರೆಡಿ ಇತ್ತು. ಬಟ್ ಈ ಥರ ಆಗಿದ್ದ ಘಟನೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ದೇವಸ್ಥಾನ ಮಾಡೋದೇ ಬಿಟ್ಟವ್ರೆ. ಬಟ್ ಆ ವಿಗ್ರಹಗಳಿಗೆ ಸಂಬಂಧಪಟ್ಟದ್ದು ಯಾರಾದರೂ ಆಸಕ್ತಿ ಇದ್ದು, ಇಲ್ಲ ನಾವು ಅದನ್ನು ಪೂಜೆ ಮಾಡ್ತೀವಿ, ಇಲ್ಲ ನಾವು ಪ್ರತಿಷ್ಠಾಪನೆ ಮಾಡ್ಕೊತೀವಿ, ಈ ಥರ ಏನಾಯ್ತಂದರೆ ನಾಗರಾಜ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ಅವ್ರ ಮುಖಾಂತರ ಆ ವ್ಯಕ್ತಿ ಪರಿಚಯ ಆಗ್ತಾರೆ ಮತ್ತು ಅವ್ರ ಮುಖಾಂತರ ಆ ವಿಗ್ರಹಗಳನ್ನ ಅವ್ರು ಕೊಡ್ತಾರೆ. ಸೊ ಇದನ್ನು ಬಳಸ್ಕೊಳ್ಳೋರು, ಪೂಜೆ ಮಾಡೋರು ಮಾಡ್ಕೋಬೋದು. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ನಾಗರಾಜ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.